ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಮತ್ತೆ IPL ಪ್ರಿಡಿಕ್ಷನ್ ಕೊಡೋಕೆ ಬಂದ ಅಂತ ಭಾವಿಸ್ತಾ ಇದ್ದೀರಾ? ಇಲ್ಲ, ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನೂ IPL ಹಾಫ್ ಸ್ಟೇಜಿಗೆ ಬಂದಿದೆ, ಇನ್ನೂ ಅರ್ಧ ಬಾಕಿ ಇದೆ. ಖಂಡಿತ ಪ್ರಿಡಿಕ್ಟ್ ಮಾಡೋಣ. ಬಟ್ ಆದರೆ ಇವಾಗ ನಾನು ಹಂಗಾರೆ ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಅಂತ ಅನ್ಕೊತಾ ಇರ್ಬೋದು. ಅಂದರೆ ಇವತ್ತು ಈ ವೀಕು ನೀವು ಅಬ್ಸರ್ವ್ ಮಾಡಿರ್ಬೋದು, ಏನು ಸುಮಾರು ಫಂಕ್ಷನ್ಗಳು, ಗೃಹಪ್ರವೇಶ, ಮದುವೆ, ಅದು ಇದು ಅಂತ ಭಯಂಕರ. ಅದೇ ರೀತಿ ನಮ್ಮ ಇಂಜಿನಿಯರಿಂಗ್ ಬ್ಯಾಚ್ಮೇಟು ಶಿವಕುಮಾರ್ ಅಂತ, ಶಿವಕುಮಾರ್ ಅವ್ರ ಮದುವೆ ಇವತ್ತು ರಿಸೆಪ್ಷನ್ನು, ನಾಳೆ ಮದುವೆ ಆಗ್ತಾಯಿದ್ದಾರೆ. ಫೈನಲಿ ನಮ್ಮ ಇಂಜಿನಿಯರಿಂಗ್ ಬ್ಯಾಚ್ಮೇಟಲ್ಲಿ ಮೊದಲನೇ ಹುಡುಗ ಮದುವೆ ಆಗ್ತಾ ಇರೋದು. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ ಯಾವ ಥರ ಇರುತ್ತೆ ಗೌಡ್ರು ಮನೆ ಮದುವೆ ಅಂತ ತೋರಿಸ್ತೀನಿ. ಅಬ್ಸರ್ವ್ ಮಾಡಿ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಅವ್ರವ್ರು ಬಂದು ಮಂಡ್ಯ ಜಿಲ್ಲೆ ಮಾರೇಗೌಡನಲ್ಲಿ. ನಾನು ಚಂದ್ರಾಪಟ್ಟಣದಿಂದ ಬರಬೇಕಾರಂತೂ ಹೆವಿ ಬಿಸಿಲು, ಆದರೂ ಈ ತಂಪು ವಾತಾವರಣ, ಸುತ್ತಮುತ್ತ ನೀರಾವರಿ ಇರೋದ್ರಿಂದ ಮಂಡ್ಯದಲ್ಲಿ ಒಳ್ಳೆ ತಂಪು ವಾತಾವರಣ ಕಂಡುಬರುತ್ತೆ. ನೋಡೋಣ ಫಂಕ್ಷನ್ಸ್ಗಳಿಗೆ. ಆ ಫಂಕ್ಷನ್ಗೆ ಸುಮಾರು ಜನ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸು ಕೂಡ ಬಂದಿರ್ತಾರೆ. ಎಲ್ಲರೂ ಭೇಟಿ ಮಾಡಿಸ್ತೀನಿ. ನೋಡ್ಬೋದು ನೀವು ಸುತ್ತಮುತ್ತ ಯಾವ ಥರ ಇದೆ ಅಂತ. ಏನಪ್ಪ ಟೊಮೊಟೊ ಗಿಡ ಬಿಡಿಸ್ತಾ ಇದ್ದಾರೆ. ಕಾವೇರಿ ತಾಯಿ ಈ ಒಂದು ಮಂಡ್ಯ ಜಿಲ್ಲೆಯನ್ನು ಹಸಿರಾಗಿಸಿದ್ದಾಳೆ, ಮೈದುಂಬಿ ಹರಿತಾ ಇರ್ತಾಳೆ. ಅದೇ ಥರ ನೀರಾವರಿ ಹೀಗೆ ಇರಲಿ ಅಂತ ನಮ್ಮ ಬೇಡಿಕೆ ದೇವರಲ್ಲಿ. ನೋಡ್ಬೋದು ನೀವು ಎಷ್ಟು ಹಚ್ಚ ಹಸಿರಾಗಿದೆ ಅಂತ. ಈಗ ಬೇಸಿಗೆಯಲ್ಲಿ ತಾಪಮಾನ ಸರಿಸುಮಾರು 36ರಿಂದ 38 ಡಿಗ್ರಿವರೆಗೂ ತಲುಪ್ತಾ ಇದೆ. ಎಲ್ಲರೂ ಈ ಒಂದು ಬೇಸಿಗೆಯಲ್ಲಿ ಬೆಂದು ಯಪ್ಪ ಏನು ಇರೋಕ್ಕಾಗ್ತಾಯಿಲ್ಲ, ಮನೆ ಒಳಗಡೆ ಇರೋಕ್ಕಾಗ್ತಾಯಿಲ್ಲ, ಹೊರಗಡೆ ಇರೋಕ್ಕಾಗ್ತಾಯಿಲ್ಲ ಅನ್ನೋ ರೇಂಜಿಗೆ ಆಗ್ಬಿಟ್ಟೈತೆ. ರಾತ್ರಿ ಹೊತ್ತಂತೂ ನಿದ್ದೆ ಬರೋಲ್ಲ, ಒದ್ದಾಡೋದ ಸಾಕಾಗುತ್ತೆ. ಬಟ್ ಈ ಹೊಲ ಗದ್ದೆಗಳ ಪ್ರದೇಶದಲ್ಲಿ ನೀವು ನೋಡ್ಬೋದು, ಮರ ಗಿಡಗಳಿರೋದ್ರಿಂದ ಎಷ್ಟು ನೆರಳಾಗಿರುತ್ತೆ ಮತ್ತು ಹಸಿರಾಗಿದೆ. ಇಲ್ಲಿ ಬೆಂಗಳೂರು ಲೈಫಲ್ಲಂತೂ ಆ ಟ್ರಾಫಿಕ್ಕು, ಆ ಜಂಜಾಟ, ಆ ಕಂಪ್ನಿ, ಆ ಸಿಲೇ ಜೀವನ ಮಾಡಿಬಿಟ್ಟಿರ್ತೀವಿ. ಬಟ್ ಈ ಥರ ಪ್ಲೇಸ್ಗಳಿಗೆ ಬಂದಾಗ ನ್ಯಾಚುರಲ್ ಏರ್ ಸಿಗುತ್ತಲ್ಲ, ಆ ಫೀಲೇ ಬೇರೆ. ನೋಡಿ ಯಾವ ಥರ ಇದೆ. ಆಮೇಲೆ ಇವತ್ತು ನಾನು ನಮ್ಮ ಮಮ್ಮಿ ಜೊತೆ ಬಂದಿದ್ದೀನಿ ಕಣ್ರಿ. ಈಗ ಫುಲ್ಲು ಅಂಬಿ ಎತ್ತಾಕೊಂಡು ಜಿಗಿ ಅಂತ ಬಂದಿದ್ದೀನಿ ಚನ್ನಪಟ್ಟಣದಿಂದ. ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋಣ. ಇವತ್ತು ಸಂಜೆ ರಿಸೆಪ್ಷನ್ ಇರೋದು. ಇನ್ನು ಇನ್ನೇನು ಬೆಳಗ್ಗೆ ಚಪ್ರ, ಅರ್ಶಿನಶಾಸ್ತ್ರ, ಈ ಥರ ಅದು ಇದು ಎಲ್ಲ ಶಾಸ್ತ್ರಗಳಿರುತ್ತೆ. ಎಲ್ಲ ಅಟೆಂಡ್ ಮಾಡೋಣ. ಫ್ರೆಂಡ್ಸ್ಗಳು ಬರ್ತಾ ಇದ್ದಾರೆ, ಎಲ್ಲರನ್ನೂ ಭೇಟಿ ಮಾಡೋಣ. ಅಲ್ಲಿ ಅವ್ರ ಮನೆ ಹತ್ರ ಸಿಗೋಣ. ಫೈನಲಿ ಶಿವಕುಮಾರ್ ಅವರ ಮನೆಗೆ ಬಂದ್ವಿ. ಚಪ್ರ ಎಲ್ಲ ಹಾಕಿದ್ದಾರೆ ನಮ್ಮ ಮದುಮಗ ಶಿವಕುಮಾರ್ ಅವರು. ಹಾಯ್ ಬ್ರೋ, ಹೇಳಿ, ಇವತ್ತು ಕೊನೆ ದಿನ ಬ್ಯಾಚುಲರ್ಸ್ ಲೈಫಿಂದು ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಸನ್ನಿವೇಶದಲ್ಲಿ ನಿಮಗೆ? ಮೈಕಲ್ಲಿ ಮಾತಾಡಿ ಬ್ರೋ, ಏನು ಅನ್ಸುತ್ತೆ ಮಾತಾಡಿ. ನನಗೆ ಇವಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಓಕೆ, ಇದು ನಮ್ಮ ಶಿವಕುಮಾರ್ ಅವರ ಮನೆ. ಬ್ರೋ, ಯಾವ ಊರು ಇದು? ಮಾರೇಗೌಡನಹಳ್ಳಿ. ನಾನು ಆಗಲೇ ಹೇಳಿದ್ದೆ, ಮಾರೇಗೌಡನಹಳ್ಳಿ ಮಂಡ್ಯ ಅಂತ. ಕೆರಗೋಡು ಮಾರೇಗೌಡನಹಳ್ಳಿ ಅಂತ ಹೇಳಿ. ಈಗ ಮನೆಯವರ ಇಂಟ್ರೊಡಕ್ಷನ್ ಮಾಡೋಣ. ಜ್ಯೂಸ್ ಕುಡಿತಾ ಇದ್ದಾರೆ ಇಲ್ಲೊಬ್ರು. ನಮ್ಮ ಅಕ್ಕ ಅವ್ರ ಮಗ. ಹಾಂ, ನಿಮ್ಮ ಹೆಸರು? ದೀಕ್ಷಕ್. ಹಾಂ, ದೀಕ್ಷಕ್. ಇಲ್ಲ, ಇದೆಲ್ಲ ನಮ್ಮ ದೊಡ್ಡಮ್ಮ, ಫಸ್ಟ್ ದೊಡ್ಡಪ್ಪ ಅವರ ವೈಫು. ಇವರು ನಮ್ಮ ಅಪ್ಪ ಅವರ ಅಕ್ಕ, ನಮ್ಮ ಅತ್ತೆ ನಿಂಗಮ್ಮ ಅಂತ. ಅವ ಇದೇ ಊರಾ? ಕೊಟ್ಟಿವಿ. ಹೌದಾ? ಇವರು ನಮ್ಮ ಅಕ್ಕನ ಮಕ್ಕಳು. ಹಾಂ, ಇವ್ರು ನಮ್ಮ ಅಜ್ಜಿ. ನಮ್ಮ ಮನೆಗೆಲ್ಲ ಇವರೇ ಈಗ ಅಜ್ಜಿ ಅಂತ ಇರೋದು. ನಮ್ಮ ಅಜ್ಜಿ ತಾತ ಎಲ್ಲ ಇಲ್ಲಿದ್ದಾರೆ. ಹೋಗ್ಬಿಟ್ಟಿದ್ದಾರೆ. ಶಿವರತ್ಗೆ ಇವರು ನಮ್ಮ ಅಕ್ಕೆ. ನಾವು ಅವ್ರ ಮದುವೆಗೆ ಬರೋಕ್ಕಾಗಲಿಲ್ಲ, ಅವತ್ತು ವಿಡಿಯೋ ಮಾಡೋಕ್ಕೆ ಮಿಸ್ ಆಯಿತು. ಇವತ್ತು ಸಿಕ್ಕಿದ್ದಾರೆ. ಮಿಸ್ ಆಯಿತು, ಇವತ್ತು ಬಂದಿದ್ದೀವಿ. ಇನ್ನೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಮತ್ತೆ ಸಿಕ್ಕವ್ರನ್ನೆಲ್ಲ ಭೇಟಿ ಮಾಡ್ತಾರೆ. ಹಾಂ, ಸಾನ್ ಅವ್ರನ್ನ ಮಾಡೋರೆ ಬೈತಾರೆ. ಅಮ್ಮ ಇಲ್ಲ, ಇಲ್ಲೇ ಇದ್ದಾರಾ? ನಾನು ನೋಡಿಲ್ಲ. ಇರಲಿ, ದೇವ್ರ ಮನೆ ಅಲಂಕಾರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬ್ರೋ ಹೇಳಿ, ಮಾತಾಡಿ ನೀವು.
ಹೇಗೆ ಅನ್ನಿಸ್ತಾ ಇದೆ? ನಾಳೆ ಮದುವೆ, ಇವತ್ತು ಲಾಸ್ಟ್ ಡೇ ಬ್ಯಾಚುಲರ್ ಲೈಫ್ಗೆ ಬಾಯ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಭಯ ಆಗ್ತಾ ಇದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇವ್ರು ನಮ್ಮಮ್ಮ ಹಾಂ ಫುಲ್ ಫೇರಲ್ಲಿ ಬಿಟ್ರೆ ಇನ್ನೇನು ಹಾಕೊಳ್ಳಲ್ಲ. ಪಾಪ ನಿಮ್ಮ ಮದುವೆಗೆ ಅಷ್ಟೆಲ್ಲ ರೆಡಿ ಆಗೋದು ಬೇಡವಾ? ಈಗ ಸದ್ಯಕ್ಕೆ ಎಲ್ಲರೂ ಹೊರಗಡೆ ಇದ್ದಾರೆ ಬ್ರೋ. ಹೊರಗಡೆ ನಿಮ್ಮ ಅಣ್ಣ ಇದ್ದಾರಾ? ನಮ್ಮ ಅಣ್ಣ ಎಲ್ಲ ಸ್ವಲ್ಪ ಮದುವೆ ಪ್ರಿಪ್ರೇಷನ್ ಅಲ್ಲಿ. ಇವರು ನಮ್ಮ ಮಾವನ ಮಗಳು. ಹಾಂ ಇವ್ರನ್ನ ಮಾವನ ಮಗಳು. ಓಕೆ, ಅವರೊಬ್ಬರು ಸಿಕ್ಕಿದ್ರು. ಇನ್ನೆಲ್ಲ ಲೈಟಿಂಗ್ಸ್ ಆಗ್ತಾ ಇದ್ದಾರೆ. ಲೈಟಿಂಗ್ಸ್ ಇವರೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸ್. ಒಬ್ರು ಯೂಟ್ಯೂಬಲ್ಲಿ ಬರೋದೆಲ್ಲ ನೋಡಿ ನಮ್ಮ ಶಿವಣ್ಣನ ಮದುವೆ ನಮ್ಮ ಬಾವ ಅವ್ರು ಬಂದರು, ಎಲ್ಲ ಬರ್ತಾ ಇದ್ದಾರೆ. ಅವ್ರ ಮನೇಲಿ ಇದ್ದಾರೆ ಬ್ರೋ. ನಮ್ಮ ಮನೆಯವರೆಲ್ಲ ಹೌದಾ? ಅಲ್ಲಿ ಅರ್ಶಿನ ಶಾಸ್ತ್ರ ನಮಗೆ ಸಕಪರೈಸ್ ಮಾಡಿ ದಯವಿಟ್ಟು ಬೆಂಬಲಿಸಿ. ಇಲ್ಲಿ ಯಾರ್ಯಾರು ಇದ್ದಾರೆ? ಏನಂತ ಹಾಕ್ಬೇಕಣ? ಲೈಟಿಂಗ್ಸ್ ಅಂತ ನಿಮ್ದು ಹಾಕೋಣ. ದೊಡ್ಡಪ್ಪ ಅವರು ಹಿರಿಯ ನಾಗರಿಕರು ಇವರು. ಹಾಂ ಹಾಕೋಣ. ಇವರು ನಮ್ಮ ದೊಡ್ಡಪ್ಪ, ಹಾಂ ಅಪ್ಪ ಅವರ ಅಣ್ಣ, ಅಪ್ಪ ಅವರ ಅಣ್ಣ. ನಮಸ್ಕಾರ ಅಂಕಲ್. ರಾಮಕೃಷ್ಣಪ್ಪ ಅಂತ. ರಾಮಕೃಷ್ಣಣ್ಣ. ರಾಮಕೃಷ್ಣಪ್ಪ ಬೇಕ್ರಿ ರಾಮಕೃಷ್ಣಣ್ಣ. ಇನ್ನು ನಮ್ಮ ಗೌಡ್ರು. ಗೌಡ್ರು. ಓಕೆ, ಮತ್ತೆ ಸಿಗ್ತಾರಣ್ಣ. ಇವಾಗ ಫಂಕ್ಷನ್ ನಡೀತೈತೆ ಆ್ಯಕ್ಚುಲಿ ಅಲ್ಲಿ. ಅಲ್ಲೊಂದು ಫಂಕ್ಷನ್ ಇದೆ. 3 ದೇವರುಗಳು ಕಟ್ಸಿದ್ದಾರೆ. ಹಾಂ ಏನಣ್ಣ? ಯಾವ್ದಣ್ಣ? ಎಮ್ ಎಸ್ ಲೈಟಿಂಗ್ಸ್ ಮಾರ್ಗೋಡ್ನಲ್ಲಿ. ಸುತ್ತಮುತ್ತ ಜನಗಳಿಗೆಲ್ಲ ಯಾವುದೇ ಫಂಕ್ಷನ್ಸ್ ಇದ್ರೂ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಆಮೇಲೆ ಹೇಳಿ, ಆಮೇಲೆ ಹಾಕೋಣ. ಇನ್ನು ನಮ್ಮ ಶಿವಕುಮಾರ್ ಅವರ ಚಿಕ್ಕಪ್ಪ ಅವ್ರ ಮನೆ ಅದು. ಚಿಕ್ಕಪ್ಪ ಅವ್ರ ಮನೆ. ಅಲ್ಲೇ ಇವತ್ತು ಅರ್ಶಿನ ನಮ್ಮದು ಅರಿಶಿನ ಶಾಸ್ತ್ರವನ್ನು ಇಲ್ಲಿಟ್ಟಿದ್ದಾರೆ, ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಇವರು ನಮ್ಮ ಬಾವ. ಇವ್ರ ಮದ್ವೆಗೂ ಆಕ್ಚುಲಿ ಬರಲಿಲ್ಲ, ನೀವು ಇನ್ವಿಟೇಷನ್ ಕಳಿಸಿದ್ದೆ. ಆಯ್ತು, ದಯವಿಟ್ಟು ಅಣ್ಣ ಬೇಜಾರು ಮಾಡ್ಕೊಂಬೇಡಿ. ಮೋಹಿತ್ ಅಂತ ಅವರ ಯಜಮಾನ್ರು ಸುಶಾಂತ್ ಅಂತ. ಹಾಂ ಯಾವ ಆರೋಳ್ಳಿ, ದೊಡ್ಡ ಆರೋಳ್ಳಿ. ನಮ್ಮ ಚನ್ನಬಣ್ಣ ಅಣ್ಣ ಮೋಹಿತ್ ಅಂತ, ಶಿವರ್ ಫ್ರೆಂಡು. ಇವರು ನಮ್ಮ ಇನ್ನೊಬ್ಬ ಅಜ್ಜಿ, ಅಲ್ಲಿ ಮೊದ್ಲಿದ್ರಲ್ಲ ಅಜ್ಜಿ, ಅವರು ಮತ್ತೆ ಇವರು ಅಕ್ಕ ತಂಗಿ. ಓ ಲಕ್ಷ್ಮಮ್ಮ ಅಂತ. ಓಕೆ ಇರ್ಲಿ ಆಂಟಿ, ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಇವರು ನಮ್ಮ ಚಿಕ್ಕಮ್ಮ ಹೋಗ್ತಾರೆ ನಿಂತ್ಕೊಳ್ಳಿ, ನಾನೇನು ಇದು ಮಾಡಲ್ಲ. ವಿಜಯಮ್ಮ ಅಂತ. ನಮ್ಗೆ ಹೈಯೆಸ್ಟ್ ಎನರ್ಜೆಟಿಕ್ ಚಿಕ್ಕಮ್ಮ ಇವ್ರೆ. ಚಿಕ್ಕಮ್ಮ, ಶಿವ ಅವರ ಚಿಕ್ಕಮ್ಮ ಇವರು. ಇವರು ನಮ್ಮ ಸಿಸ್ಟರ್ಸ್ ಇಬ್ರು, ರಕ್ಷಿತಾ ಹರ್ಷಿತಾ. ಹಾಂ ಏನ? ರಕ್ಷಿತಾ, ಇವ್ರು ರಕ್ಷಿತಾ, ಇವ್ರು ಹರ್ಷಿತಾ. ಪೆಟ್ ನೇಮ್ ಬಂದ್ಬಿಟ್ಟು ಕುಳ್ಚು ಸಣ್ಣ. ಚೆನ್ನಾಗಿದೆ. ಇವರು ನಮ್ಮ ಸುಶಾಂತ್ ಅವರಲ್ಲ, ಬಾಮೈದ. ಹಾಂ ಒಳಗಡೆ ಯಾರು ಇಲ್ಲ ಅಲ್ವಾ? ಇರಲಿ, ಎಲ್ಲರೂ ಭೇಟಿ ಮಾಡಿಸಿದ್ದೀರಾ. ಇನ್ನೂ ಬರೋರು ಇದ್ದಾರೆ ಸುಮಾರು ಜನ. ಅಕ್ಕ ಈಗ ಇವರು ಸುಶಾಂತ್ ಅವರ ತಂಗಿ. ಹಾಂ ಹೇಳ್ಬಿಡಿ ಅಕ್ಕ, ಒಂದು ಮಿಸ್ ಆಗ್ಬಿಡ್ತ. ಹಾಂ ಶಿವಣ್ಣನ ಮದುವೆ ಅಲ್ಲ. ನಗಾಡು ಈಗ ಹೇಳೋಣ ಅನ್ಕೊಂಡೆ ನಾನು ಜಸ್ಟ್. ಏನು ಮಾಡ್ತಾರೋ ಏನೋ ಅಂತ ಭಯದಲ್ಲಿದ್ದಾರೆ ಅವರು.
ಶಿವು ಮದ್ವೆ ಇರಪ್ಪ ನೀನು ಕೈ ತೊಳ್ಕೊಬೇಡ ಉಯ್ಯಿ ಕೈ ತೊಳ್ಕೊಂಡಿದ್ದೆ ಏನದು ಗಾಯ್ಸ್ ಫೈನಲಿ ನಮ್ಮ ಶಿವಕುಮಾರ್ ಎಮ್.ಆರ್ ಅವರ ಮನೆಯ ಮುಂದೆ ಚಪ್ರಕ್ಕೆ ಹಾಕಿರುವ ಲೈಟಿಂಗ್ಸ್ ನೋಡ್ತಾ ಇದ್ದೀರಾ. ಗೋಧುಳಿ ಲಗ್ನ ಸಂಜೆಯ ಹೊತ್ತು ಎಲ್ಲ ಶಾಸ್ತ್ರಗಳನ್ನು ಮನೆ ಹತ್ರ ಮಾಡುವಂಥ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಚೌಟ್ರಿ ಕಡೆ ಹೋಗಿದ್ದಾರೆ. ನಾವು ಈಗ ಹೋಗಬೇಕು. ನೋಡ್ಬೋದು ಅಚ್ಚುಕಟ್ಟಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ನಮ್ಮ ಇಂಜಿನಿಯರಿಂಗ್ ಬ್ಯಾಚಲ್ಲಿ ಮೊದಲನೇ ಹುಡುಗ ಮದುವೆ ಆಗ್ತಾ ಇರೋದು. ಅಂದರೆ ಆಲ್ರೆಡಿ ಒಬ್ಬರು ಹುಡುಗಿ ಆಗಿದ್ದರು, ಶಿಲ್ಪಾ ಅಂತ. ಅವ್ರು 2023 ಆಗಿಬಿಟ್ಟಿದ್ರು. ಅವ್ರ ಮದುವೆಗೆ ಹೋಗಿರಲಿಲ್ಲ, ಆಗ ಆ ಟೈಮಲ್ಲಿ ಲಾಗೂ ಮಾಡ್ತಾ ಇರಲಿಲ್ಲ ಬಿಡಿ. ಬಟ್ ಇವರು ಮೊದಲನೇ ಹುಡುಗನಲ್ಲಿ ಮೀನ್ಸ್ ನಮ್ಮ ಬ್ಯಾಚ್ಮೆಟ್ಟಲ್ಲಿ ಮೊದಲನೇ ಹುಡುಗ ಮದುವೆ ಆಗ್ತಾ ಇರೋದು. ಇದು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಮೇಕಪ್ ಸಹನ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಚೆನ್ನಾಗಿ ಮೇಕಪ್ ಮಾಡ್ಕೊಡಿ ದಯವಿಟ್ಟು. ಹೇಗಿದೆ, ಹೇಗೆ ರೆಡಿ ಆದ್ರಿ? ಏನು ಸಹನ ರೆಡಿ ಮಾಡಿದ್ರು ನೋಡಿ ಇಲ್ಲಿದ್ದಾರೆ. ಬರ್ಡೇ ಗರ್ಲ್ ಅವ್ರಿಗೆ ಆಲ್ರೆಡಿ ನಾವು ವಿಶ್ವಾಸನ ತಿಳಿಸಿದ್ದೀವಿ. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಫೈನಲಿ ಬ್ರೋ ರೆಡಿ ಆಗಿದ್ದಾರೆ. ಈ ಥರ ಇದೆ ಔಟ್ಲುಕ್ಕು. ನಡೀರಿ. ಫೈನಲಿ ಬಹು ನಿರೀಕ್ಷಿತ ಸಮಯ ಒದಗಿ ಬಂದಿದೆ. ನಾನು ಸಂಜೆ ನಿಮಗೆ ನಮ್ಮ ಫ್ರೆಂಡ್ಸ್ನ ಇಂಟ್ರೊಡಕ್ಷನ್ ಮಾಡೋಕ್ಕಾಗಲಿಲ್ಲ. ನಮ್ಮ ಪ್ರಶಾಂತ್ ಅವರು ಮ್ಯಾಡ್ ಬಂಚ್ ಇವರು ಓನರು, ಇವರು ಸಾಕ್ಷಿ ಸ್ವಲ್ಪ ಇದು ಬಂದಿದ್ರು, ವಿಡಿಯೋಸಲ್ಲಿ ಬಂದಿದ್ರು, ನೋಡಿರ್ಬೋದು. ಇವರು ನಮ್ಮ ಮುನೀಶ್ ಅಣ್ಣ, ಇವರು ಇನ್ನೆಲ್ಲರನ್ನೂ ಭೇಟಿ ಮಾಡಿಸಿದ್ದೀನಿ. ಹಾಕ್ಬಿಟ್ಟಿಲ್ಲ ನೋಡಿ, ಇಟ್ಕೊಳ್ಳಿ ಸರ್, ಹಾಕಿ ಹೋಲ್ಡ್ ಮಾಡಿ. ಹಾಂ, ಇಲ್ಲಿ ನೋಡಿ.
ಹಾಂ, ಫೈನಲಿ ನಿಮ್ಮ ಮದುವೆ ಆಗಿದೆ. ಅನುಭವವನ್ನು ಹಂಚಿಕೊಳ್ಳಿ. ಯಾಕಷ್ಟು ಕೈ ನಡೆಸ್ತಾ ಇದ್ರಿ? ಏನಾಯಿತು ಅದ್ರ ಹಿಂದೆ? ಏನಾಗಿತ್ತು? ಈಗ ಪರವಾಗಿಲ್ಲ, ಪ್ರಾಕ್ಟೀಸ್ ಇರಲಿಲ್ಲ. ಹೇಳಿ ಕೇಳಿ ಈಗ ಏನು ನಾವೇ ಕೇಳ್ಬೇಕಾ? ಹೇಳಿ ನಿಮ್ಮ ಅನಿಸಿಕೆ ಹೇಳಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳೋದು ಬ್ರೋ ಅಂದರೆ ತಾಲಿ ಕಟ್ಬೇಕಾದ್ರೆ ಅದೊಂಥರ ಫ್ಯೂಚರು ಮತ್ತು ಪಾಸ್ಟ್ ಎರಡು ನೆನಪಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿ ಚಾನ್ಸ್ ಸಿಕ್ಕಿದ್ರೆ ವಿಡಿಯೋ ಕಳಿಸ್ತೀವಿ ಅವ್ರಿಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಸುಮ್ಮನೆ ಜೋಕಿಗೆ ಹೇಳಿದೆ. ನಮ್ಮ ಯೂಟ್ಯೂಬ್ ವತಿಯಿಂದ ನಿಮಗೆ ಜನುಮದಲ್ಲೂ ಅವ್ರನ್ನೇ ಮದುವೆ ಆಗೋಣ ಅನ್ಕೊಂಡಿದ್ದೆ. 4 years ಆಯಿತು. May 23 ಬಂದು 5th year ಕಾಲಿಡು. ನೋಡಿ ವೀಕ್ಷಕರೇ, 4ನೇ ವರ್ಷಕ್ಕೆ ಮದುವೆನೇ ಆಗಿದ್ದಾರೆ. ನೀವು ಇದ್ದೀರಾ, ವಿಡಿಯೋ ನೋಡ್ಕೊಂಡೆ ಇನ್ನೂ ಬೇಗ ಈ ಥರ ಸಕ್ಸಸ್ ಮಾಡ್ಕೊಳ್ಳಿ. 2 yearsಗೆ ಮನೇಲಿ ಒಪ್ಪಿಸ್ದೆ. ಹಾಂ, 2 years ಆದ್ಮೇಲೆ ಮದುವೆ ಆಗ್ತಿದ್ವಿ. ಏನು ಸ್ಟ್ರಗಲ್ ಪಟ್ರಿ ಮನೇಲಿ ಒಪ್ಸಕ್ಕೆ? ಏನು ಸ್ಟ್ರಗಲ್ ಏನಿಲ್ಲ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲೊಂದು ಫೋಟೋ ಹಾಕಿದ್ವಿ. ಏನ್ ರೂಮರ್ಸ್ ಅಂದ್ರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಲವರ್ಸ್ ಹೋದ್ರೆ ಬ್ರೇಕಪ್ ಆಗುತ್ತೆ ಅಂತ ಸುದ್ದಿ. ನಿಮ್ದು ಅಲ್ಲೇ ಮದ್ವೆನೇ ಆಗಿದೆಯಲ್ಲ. ನೋಡಿ, ಅದು ಸುಳ್ಳು ಸುದ್ದಿ. ಅದು ಯಾರೋ ಒಪ್ಸಿರೋದು. ಆಕ್ಚುಲಿ ಏನಂದ್ರೆ ಅಲ್ಲಿಗೆ ಹೋದಾಗ ಫೋಟೋ ಹಾಕಿದ್ದಾಗ ಪೂಜೆ ಸಾಮಾನು ತಗೊಂಡೋಗಿ ಇಟ್ಕೊಂಡು ಹೋಗಿರೋದನ್ನ ಮದ್ವೆ ಆಗಿದೆ ಅಂತ ರೂಮರ್ಸ್ ಒಪ್ಪಿಸ್ಬಿಟ್ಟಿದ್ರು. ಸೊ ಆಮೇಲೆ ಮನೆಯವ್ರಿಗೆ ಗೊತ್ತಾಗಿ ಅವ್ರವರೇ ಮಾತಾಡ್ಕೊಂಡು ಆವಾಗಲೇ ಮದುವೆ ಮಾಡ್ಕೊಡಿ ಅಂತ, ಅವರು ಈಗಲೇ ಮಾಡ್ಕೊಂಬಿಡಿ ಅಂತ. ನಾವಿಲ್ಲ, ಆಗಲ್ಲ ಅಂತ. ನಿಮ್ಬಿಟ್ಟೇನೋ ಶಾಸ್ತ್ರ ಮಾಡ್ತಾರೆ. ಈಗ 2 ವರ್ಷ ಆದಾದ್ಮೇಲೆ ಫೈನಲಿ ಮದುವೆ ಆಗಿದ್ದಾರೆ, ನಾವು ಇದ್ದೀವಿ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗ್ತಾರಣ. ವರ್ಷ ಕರೀತಾ ಇರಿ. ಬರ್ಬೋದು ವಿಡಿಯೋ ಬರುತ್ತೆ ಇನ್ನೊಂದು 2-3 ದಿನದಲ್ಲೇ. ಗಾಯ್ಸ್, ನಮ್ಮ ಮಂಡ್ಯದಲ್ಲಿ ನೀರು ನೋಡಿ ಯಾವ ಥರ ಮೈ ತುಂಬಿ ಹರಿತಾ ಇದೆ ಈ ಬೇಸಿಗೆಲು ಅಂತ. ಚಾನಲಲ್ಲಿ ಪೂರ್ತಿ ನೀರು ಬಿಟ್ಬಿಟ್ಟಿದ್ದಾರೆ. ಸಕ್ಕದಾಗಿ ಕಾಣ್ತಾ ಇದೆ. ನಾವು ಸ್ವಲ್ಪ ಈ ಥರ ಚಿಕ್ಕ ಕಾಲುವೆಲಿ ಈಜೆಲ್ಲ ಹೊಡೆದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಎಲ್ಲ ನಮ್ಮ ಬ್ಯಾಚ್ಮೇಟ್ಸ್ ಅವರು. ತುಂಬ ಖುಷಿ ಆಯಿತು. ಇನ್ನು ಮದುವೆಗೆ ಸುಮಾರು ಜನ ಬಂದಿದ್ದರು. ಅಂದರೆ ಶಿವಕುಮಾರ್ AB, ಮಂಜುನಾಥ್, ಉಪೇಂದ್ರ, ತರುಣ್, ಇನ್ನು ಗರ್ಲ್ಸಲ್ಲಿ ಭೂಮಿಕಾ, ಚೈತ್ರ, ಚಂದನ, ಈ ಥರ ಸುಮಾರು ಜನ ಬಂದಿರೋ. ಹೇಳ್ತಾ ಹೋಗ್ರೆ ದೊಡ್ಡ ಲೀಸ್ಟೇ ಆಗುತ್ತೆ. ಎಲ್ಲರೂ ನಾನು ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಬಟ್ ಇಂಡಿವಿಜುವಲ್ ಆಗಿ ಅವ್ರನ್ನ ತೋರಿಸ್ಕೊಳಕ್ಕಾಗಲಿಲ್ಲ. ಸೊ ಇದಾಗಿತ್ತು ನಮ್ಮ ಶಿವಕುಮಾರ್ MR ಅವರ ಮದುವೆ. ಶಿವಕುಮಾರ್ MR ಹಾಗೂ ವರ್ಷ ಅವರ ಒಂದು ಮದುವೆಯ ಸಮಯ ಅದ್ಭುತವಾಗಿ ಕಳೆದ್ವಿ ಎಲ್ಲರೂ. ಎಷ್ಟೋ ದಿನಗಳ ನಂತರ, ಅಂದರೆ ಆಲ್ಮೋಸ್ಟ್ 2023 ಮೇಯಲ್ಲೇ ನಾವು ಔಟ್ಪುಟ್ ಆಗಿದ್ದು ಇಂಜಿನಿಯರಿಂಗು. ಅದಾಗಿ ಈಗ ಸುಮಾರು 3 ವರ್ಷ ಆಯಿತು. ಇವಾಗ ಎಲ್ಲ ಒಟ್ಟಿಗೆ ಸೇರುವಂಥ ಒಂದು ಸಂದರ್ಭ ಬಂತು. ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ನಾವು ಕಾಲೇಜ್ ದಿನಗಳಲ್ಲಿ ಇದ್ದಾಗ ಗೊತ್ತಾಗ್ತಾ ಇರಲಿಲ್ಲ ಅದ್ರ ವ್ಯಾಲ್ಯೂಸು. ಬಟ್ ಈ ಥರ ಒಂದು ಟೈಮಲ್ಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅಷ್ಟೇ ತೂಕವಾಗಿ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ಈ ವಿಡಿಯೋ ನೀವು ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲಿ ನೀರು ಫೋರ್ಸ್ ನೋಡಿ, ಅಪ್ಪ. ಇಲ್ಲಿಗೆ ನಾವು ಶಿವಕುಮಾರ್ MR ಅವರ ಮದುವೆ ಎಕ್ಸ್ಪ್ಲೋರ್ ಮಾಡುವ ವಿಡಿಯೋವನ್ನು ಅಂತಿಮ ಮಾಡ್ತಾಯಿದ್ದೀವಿ. ಮತ್ತೆ ಭೇಟಿ ಮಾಡ್ತಾ ಇರೋಣ. ಇದೇ ರೀತಿ ಹೆಚ್ಚಿನ ಡಿಫ್ರೆಂಟ್ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಸದಾ ಹೀಗೇ ಇರಲಿ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.